ನಮಸ್ಕಾರ. ಟೈಗರ್ ನೆಸ್ಟ್ನ ಟ್ರೆಕ್ಕಿಂಗ್ನ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ ಬನ್ನಿ. ನೋಡಿ ಸಿಗ್ದಲ್ಲೆಲ್ಲ ಹಾಕೋಲ್ಲ ಪ್ಲಾಸ್ಟಿಕ್ ಎಲ್ಲ ಹೇಗೆ ಕಟ್ಟಿದ್ರು ಕೇಳ್ತಿದ್ದಾರೆ. Slowly, people started to contribute. Mainly in Jabdungawanang's time. ಅಲ್ಲಿ ಸಿಕ್ತಿತ್ತಂದ್ರೆ ಕಲ್ಲೆಲ್ಲ 17th century. ಸ್ಟಾರ್ಟ್. Is there any alternate route? Yes, sir. Alternative route? No, sir. This is the shortest only route. There are few like ಆಲ್ಟರ್ನೇಟ್ routes from up ರೂಟ್ಸ್ there, ಇಲ್ಲ. which are for like trekking. Only for trekking. Yes. If you have From to other bring location. material. No. ಇಲ್ಲಿ 8 ಮೊನಸ್ಟ್ರಿ ಇದೆಯಂತೆ. Still now. ಹೆಂಗೆ ಕೊಟ್ಟಿದ್ರು ಏನೋ. On our back. Oh. If you want to construct anything. ಇಲ್ಲಿ ನಾವು ಅರ್ಧ ದಾರಿ ಬಂದ್ವಿ ಅಂದರೆ ಖುಷಿ. ಇಲ್ಲಿ ವಿಶಿಂಗ್ ಬೆಲ್ ಇದೆ ನೋಡಿ. ಬಂದ್ವಿ ಅಂತ ತಕೊಂಡು ವಿನಿಯಂಗ್ ಖುಷಿ. So half ಅಂದ್ರೆ ಕರೆಕ್ಟ್ 1.5 ಗಂಟೆ. ಸಿ 1.5 hours it took. ಖುಷಿನಾ ನಿಮಗೆ? ತುಂಬಾ ಖುಷಿ ಆಯ್ತು. ಬ್ರೇಕ್ಫಾಸ್ಟ್ ಮಾಡಿ ಎನರ್ಜಿ ಮಾಡ್ಕೊಂಡು ಸ್ವಲ್ಪ ಸ್ಟೀಪ್ ಇದೆಯಲ್ಲ ಅದಕ್ಕೆ ಎನರ್ಜಿ ಹೋಗ್ಬೇಕು. 1, 2, 3. ಕೆಫೆ. Ooh. Congratulations, Tashtele. You're on the halfway. ಕಾಂಕ್ರೀಟ್ ರೋಡ್ ಥರ ಇದೆ. Concrete road. ಈ ಥರ ರೋಡ್ ಖುಷಿ Kushi kushi. ಖುಷಿ ಖುಷಿ. Kabi kushi kabi gum. What's that movie? ಖುಷಿ ಕಮ್ ಕಮ್. Yes. ಖುಷಿ ಕಮ್ ಕಮ್. ಎಷ್ಟು ಖುಷಿಯಾಗಿದೆ ಅಲ್ಲ. ನಿಜವಾಗಿ ಖುಷಿ. Now let's just go to the cafeteria, have our breakfast, energize, have some 5-10 minutes break, long break, and then we'll start climbing. Yes. From here it will be steep. ಅಲ್ಲ ವಿನಿಯಂಗ್ ಅಂತ ಹೆದರಿಕೆ. ನಿಮ್ಮನ್ನ ನಾನು ಸೇಫ್ ಆಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಾನು ಇಷ್ಟೆಲ್ಲ ಹರ್ಕೊಂಡು. ಅಯ್ಯೋ ಪಾಪ ಬೆಂಚೋ ಬೆಂಜೋ ಪಾಪ ಬೆಂಚೋ ಬೆಂಚೋ ಬೆಂಜೋ ಎಂತೆಲ್ಲ ಹೆಸರು ಕರೆಯೋದು ನಮಗೆ. ಹಬ್ಬ ಕೆಫೆಟೇರಿಯಾ ನೋಡಿದ ತಕ್ಷಣ ಖುಷಿ. ಏನೂ ತಿಂದಿಲ್ವೇ ನಾವು? ನಮ್ಮ ದೇವರು ಇಷ್ಟು ಶಕ್ತಿ ಕೊಟ್ಟಿದ್ದಾನಲ್ಲ ಅಂತ ಖುಷಿ. ನಡೆಯೋ ಶಕ್ತಿ ಕೊಟ್ಟಿದ್ದಾನೆ. ಕಾಲು ನೋವಿಲ್ಲ. ಸರಿ ಇಲ್ಲಿ ಚಳಿ ಆಗ್ತಿದೆ. ಹಾಂ ಕೆಫೆಟೇರಿಯಾ ಬಂದ ತಕ್ಷಣ ನೋಡಿ ಖುಷಿ. Kadir madam, look up there. Wow. Oh, big monastery? Yeah. You're going up there. Oh, wow. ಈಗ ಎಷ್ಟು ಕಾಣುತ್ತೆ ನಿಯರ್. ಭೂತಾನ್ ಸ್ಪೆಷಲ್ ರೀ. ಹಾಂ ಭೂತಾನ್ ಸ್ಲ್ಯಾಬ್. Bow. ಟೈಗರ್ಸ್ ನೆಸ್ಟ್ One ಕೆಫೆಟೇರಿಯಾ. box for you. Yes. ಕೆಫೆಟೇರಿಯಾ ಎದುರುಗಡೆ ಇದು ರಾಜ ಫ್ಯಾಮಿಲಿ ಫೋಟೋ ಸುತ್ತ ಕಟ್ಸ್ಕೊಂಬಂದಿದ್ವಿ. Put it in different bins there. Yes. ಬ್ರೆಡ್ ಜಾಮ್. ಕೆಫೆಟೇರಿಯಾಕ್ಕೆ ಬಂದು ಕೂತ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಎಲ್ಲ ಟೀ ಕುಡೀರಿ ಎಲ್ಲ. ನೀವು ಕೂತ್ಕೊಂಡು ಆರಾಮಾಗಿ ಟೀ ಕುಡಿಬೇಕು. ಯಾಕಂದರೆ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ. ಹಾಗಾದ್ರೆ ಅಲ್ಲಿ ಕೂತ್ಕೊಳ್ಳಿ. 5 ನಿಮಿಷ ಕೂತ್ಕೊಬೇಕು ನೀವೀಗ. ಕೂತ್ಕೊಂಡು ಹಾಂ ಕೂತ್ಕೊಳ್ರಿ ಮುರಳಿ. ನೋಡ್ರಿ ಕೂರಲ್ಲ ಅಂತ ಹಠ ಮಾಡ್ತಾರೆ. ಪದ್ಮಾಂಟಿ ನೀವು ಹೇಳ್ರಿ ನಿಮ್ಮ ಮಗಂಗೆ. ಕೂತ್ಕೊಳ್ಳಿ. ನಮಗೆಲ್ಲ ಎಷ್ಟೆಲ್ಲ ಮಾಡಿಕೊಡ್ತೀರಾ. ಇನ್ ಹಾಫು ತುಂಬ ಕಷ್ಟ ನೋಡು ಅವ್ರದ್ದು ಸೇವೆ. ನೋಡಿ ನಾರಾಯಣ ಸೇವೆ ಅಂತಾರಲ್ಲ ನೋಡಿ, ಅವನು ಹೊರಟಿದ್ದಾನೆ ಸೇವೆ ಮಾಡೋಕ್ಕೆ. ಪಾಪ ಎಷ್ಟು ಕಷ್ಟಪಡುತ್ತಾನೆ ನೋಡಿ ಅವನು ರೆಸ್ಟ್ ತೊಗೊಂಡ. ನೀವು ಅಚ್ಚಂತ್ರಕ್ಕೆ ಅಲ್ಲ, ಇಲ್ಲಿ ಭಾಷೆನೇ ಬೇರೆ. ವಿನಯ ನೀವು ಹೇಳಿದ ಕರೆಕ್ಟ್ ಕಣ್ರಿ. ಬಾಡಿ ಮತ್ತೆ ಅಡ್ಜಸ್ಟ್ ಆಗಬೇಕು. ಸ್ವಲ್ಪ ಅರ್ಧ ಗಂಟೆ ಮತ್ತೆ ಅಡ್ಜಸ್ಟ್ ಆಗ್ಬಾರ್ದು. ಸರಿ ಆಗುತ್ತೆ. ನೋಡಿ ಅವರು ಕೋಲ್ ಇಟ್ಕೊಂಡಿದ್ದಾರೆ.
ಎಷ್ಟು ಹೇಳಿದೆ ಕೋಲ್ ಇಟ್ಕೊಳ್ರಿ ಅಂದರೆ ಬೇಡ ಅಂತ. ಪದ್ಮಾಂಟಿಗೆ ಅವ್ರ ಮೊಮ್ಮಗ ನೋಡಿ ಜೊತೆಲೇ ಬಿಡೋದೇ ಇಲ್ಲ, ನಿಧಾನ ಅಂತ ಹೇಳ್ತಾ ಕರ್ಕೊಂಬರ್ತಾನೆ. ಅವನೇ ನಿಮ್ಮ ಸ್ಟ್ರೆಂತ್ ಅಲ್ಲ, ಎಷ್ಟು ಒಳ್ಳೆ ಮೊಮ್ಮಗ ನೋಡ್ರಿ. ಇದು ಸ್ಟೆಪ್ ಇಲ್ಲ ಹಾಗೆ. ಹಾಂ ಅವರಮ್ಮ ಅವ್ರ ಎನರ್ಜಿ ನಾನು ಕೊಡ್ತೀನಿ ಅಂದರು. ಅಮ್ಮ ಬೇಡಮ್ಮ, ನನಗೆ ಅಮ್ಮ ಬೇಕು. ಸಣ್ಣ ಸಣ್ಣ ಸ್ತೂಪ ಭಕ್ತರೆಲ್ಲ ಕಟ್ಟಿದ್ದು. ಇದರಲ್ಲಿ ನಾರಾಯಣ ಕೂತಿದ್ದಾನೆ ತಿಂಡಿಗೋಸ್ಕರ. ಒಂದೊಂದು ಕಡೆ ತುಂಬ ಅಪ್ಪು ಬಂದ್ಬಿಡುತ್ತೆ, ಅವಾಗ ಕಷ್ಟ ಆಗುತ್ತೆ. ನೋಡಿ ಕೈ ಇಟ್ಕೊಂಡು ಕರ್ಕೊಂಬರೋದು. ಇದೆ ನೋಡಿ. ಇವರೆಲ್ಲ ಕನ್ನಡದವರು. ಎಷ್ಟು ಖುಷಿ ಆಯ್ತಲ್ಲ. ಹಾಂ ತುಂಬ ಜನ ಇದ್ದಾರೆ. ನೋಡಿ ಊರ್ಗೋಲಾಗಿ ಕರ್ಕೊಂಡು ಬರೋದು ಕಂಟಿನ್ಯೂಸ್ ಹಾಗೆ ಏನಿರಲ್ಲ. ಈಗ ಮತ್ತೆ ಸ್ವಲ್ಪ ಈಸಿ ಕೂತ್ಕೊಂಡ್ರೆ ಸ್ಟಿಕ್ ಇಲ್ಲದ್ರೆ ಮಾತ್ರ ಆಗಲ್ಲ, ಅದೇ ಬಲ ಕೊಡೋದು. ನಾವು ರೆಸ್ಟ್ ತಗೊಂಡು ನಾಳೆ ಪುಂಚಲಿಂಗ್ ಮತ್ತೆ ಬಂತು ನೋಡಿ ಅಪ್ಪು. ಬಿಸ್ಕತ್ ಯಾರು ಕೊಡ್ತಾರೆ, ಬರ್ತಿದ್ದಾನೆ ಪಾಪ. ಈ ಹೇಳೆಲ್ಲರೂ ಹೊಟ್ಟೆ ತುಂಬಿಸ್ಕೊಬೋದು ಅಂತ. ಕಿಶನ್ ಇದ್ದಾನೆ ಪದ್ಮಾಂಟಿ ಜೊತೆ ಬಂದರು. ವಾಪಸ್ಸಾಗಿ ಹಿಂದೆ ಹೋದರು. ಯಾಕೆ ನೋಡಿದರೆ ಅವ್ರ ವೈಫ್ ಹಿಂದೆ ಬರ್ತಾಯಿದ್ರು ಅವ್ರನ್ನ ಕರ್ಕೊಂಡು ಬರೋಕ್ಕೆ. ನೋಡಿ ವಿನಿಯಾ ಕೇರ್ ಮಾಡೋದು, ಅವ್ರಿಗೆ ಭಯ. ಹೆದರ್ಬೇಡ್ರಿ, ನಾಲ್ಗೆ ಸ್ವಲ್ಪ ತೊದರುತ್ತಿದೆ, ಮಾತಾಡೋಕ್ಕಾಗಲ್ಲ ಚಳಿಗೆ. बुद्ध महाराज की ओमानी पे में हूँ, ओमानी पे में हूँ. ಜಾರ್ ದಿಯಾ ನಿಮಗೆಲ್ಲ ಆಗಲ್ಲ, ನನಗೆ ಇಲ್ಲಿ ಸ್ವಲ್ಪ ದಾರಿ ಅಗಲವಾಗಿದೆ. ಇಲ್ಲೊಬ್ಬ ಪುಟ್ಟ ಹೋಗಿ ಮೇಲೆ ನಿಂತ್ಕೊಂಡಿದ್ದಾನೆ. ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಏನಕ್ಕೆ ಅಂದರೆ, ನಾನು ಎಷ್ಟೊಂದು ಜನ ಕ್ವಶನ್ ಕೇಳಿದೆ, ಹೇಗಿದ್ದೀರಿ ದಾರಿ ಅಂದರೆ ಎಲ್ಲ ಆಗಿದೆ ಹೀಗೆ ಇದೆ ಅಂತಾರೆ ಅಷ್ಟೇ. ನೆಕ್ಸ್ಟ್ ಬರೋರಿಗೆ ಒಂದು ಪ್ರಿಪೇರ್ ಆಗ್ತಾರೆ ಅಂತ. ಓ ಹೀಗಿದೆ. ಪುಟ್ಟ ಬರ್ತಾ ಇದ್ದಾನೆ. ಕನ್ನಡದವ್ರಿಗೆ ಎರಡು ಟಿಕೆಟ್ ಇಟ್ಕೊಂಡಿದ್ದಾರೆ. ಸುಜಾತ ಬನ್ನಿ, ನೀವು ಕನ್ನಡ ಮಾತಾಡಿದರೆ ಸಾಕು. ನೋಡಿ 2 ಇಟ್ಕೊಂಡಿದ್ದಾರೆ ಇವರು. ವಿನಿಯಂಗ್ 1 ಇಟ್ಕೊಳ್ರಿ ಅಂದೆ. ನೋಡಿ ಓಡೋದು ನೋಡಿ. ಹೇಳಕ್ಕಪ್ಪನ ಈಗಿರೋದು ಬೆಂಗಳೂರು, ನಾವು ಸಾಗರ. ನೋಡಿ ಕಲರ್ಫುಲ್ ಫ್ಲಾಗ್ ಹಾಕಿದ್ದಾರೆ. ಹಾಂ ಊರಿಗೆ ಬಂದಾಗ ಬನ್ನಿ ಅಂತಾರೆ. ಓನ್ಲಿ 10 ಮಿನಿಟ್ಸ್ ಇದೆಯಂತೆ ರೀಚ್ ಆಗೋಕ್ಕೆ. ಬೆಂಜೋ ಸ್ವಲ್ಪ ದೂರ ಹೋದಾಗೂ ಟೈಗರ್ ನೆಸ್ಟ್ ನೋಡ್ತಾ ಹೋಗೋದು. ಹತ್ರ ಇದೆ ಅಂತ. ಆಗಲಿ ಅರ್ಧ ಗಂಟೆ ಆದರೂ ಅಡ್ಡಿಲ್ಲ. 10 ಬಿಟ್ರಲ್ಲ ಇಬ್ಬರು, 10 ನಿಮಿಷ ಕಷ್ಟ ಆಗಿತ್ತು. ಸ್ವಲ್ಪ ಆರಾಮಿದೆ. ಹಾಂ ಈ ಲೆವೆಲ್ ಇದೆ. ನಾವೊಂದು ಸ್ಟಿಕ್ ಕೊಡ್ಸೋಣ, ನಂದೇ ಕೊಡ್ತೀನಿ. ಯಾಕೆ ಕೊಡ್ಸೋಣ. ಇಲ್ಲೇ ಒಂದು ಕಾಡನ್ನು ಸಿಗಲಿಲ್ಲ ಅಂದರೆ ಒಂದು ಮುರಿಯೋಣ. ಹಂಗೆ ಬರಲ್ಲ. ನಾನು ನೋಡಿ ಅದನ್ನು ನೋಡಿ ತಗೊಂಡಿದ್ದೀನಿ ಗೊತ್ತಾ. ಲೆವೆಲ್ ಎಲ್ಲ ನೋಡಿ ತಗೊಂಡಿದ್ದೀನಿ ನೋಡಿ. ಹಿಂಗೆ ಚಳುವು ಇರ್ಬೇಕು ಒಂದೇ ಥರ.
ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಕೇದಾರ ಅಮರನಾಥ್ ಎಲ್ಲ ಹೋಗಿ ಅಮರನಾಥ್ಗೆ ಹೋದಾಗ ನಾನು ಅಷ್ಟು ಟಿಕೆಟ್ ಇಟ್ಕೊಂಡಿರಲಿಲ್ಲ. ಮಾನಿ ಪೇಮೆ ಹೋಮ್ ಹೇಳ್ತಿರಲ್ಲ, ಹಾಂ, ಅದು ಈ ಕಲರ್ ಫ್ಲಾಗ್ಸ್ ಅಲ್ಲಿ ಬರ್ದಿರ್ತಾರೆ. ಮಾನಿ ಪೇಮೆ ಹೋಮ್ ದೊಡ್ಡ ಮರ ಇದೆ. ಮಾನಿ ಪೇಮೆ ಹೋಮ್ ದೇವರ ನಾಮಸ್ಮರಣೆ ಹೇಳ್ತಾ ಹೋದರೆ ಇಲ್ಲಿ ಹೋದ್ರೂ ಯಶಸ್ಸು ಸಿಗುತ್ತೆ. ನಿಜವಾಗಿ ಹೌದು. ನಾನು ಆಗಲ್ಲ ಅಂದ್ಕೊಂಡಿದ್ದೆ. ಅಷ್ಟು ಈಗ ರೀಚ್ ಆಗ್ತಿದ್ದೀವಿ ಅಂತ ಎಷ್ಟು ಖುಷಿ ಅಂದರೆ ಭಗವಂತ ಯಾಕಪ್ಪ ಅಷ್ಟು ದೂರ ಇದ್ದಾನೆ ಅನಿಸಿತ್ತು. ಅಷ್ಟು ದೂರ ಇರ್ಬೇಕಲ್ಲೇನ್ರಿ? ನನಗೆ ಬೇಡ ಸ್ಟಿಕ್ಕು, ನಂಗೆ ಈಗ ಎನರ್ಜಿ ಫುಲ್ ಬಂದಿದೆ. ಎಲ್ಲಿಯವರು? ಓ, ಅವ್ರು ಹೇಳ್ತಾರೆ ದೇವರು ದೂರ ಇರಬೇಕು, ಎತ್ತರದಲ್ಲಿರ್ಬೇಕು. ಗೊತ್ತಾಗುತ್ತೆ ದೇವ್ರು ಯೂಟ್ಯೂಬರ್. ಹೌದಾ? ನೀವು ಯೂಟ್ಯೂಬಲ್ಲಿ ಬರ್ತೀರಾ? ಅಲ್ಲ, ಇಷ್ಟು ಕಷ್ಟಪಟ್ಟು ಅಲ್ಲಿ ರೀಚ್ ಆಗುವಾಗ ತುಂಬಾ ಖುಷಿ ಆಗುತ್ತೆ. ತುಂಬ ಖುಷಿ. ನಾನು ಕೇದಾರ ಹೋಗಿ ಕೇದಾರ ನೋಡಿದ ತಕ್ಷಣ ತುಂಬ ಹತ್ಬಿಟ್ಟಿದೆ ಖುಷಿಯಾಗಿ. ಇಲ್ಲಿ ಶಾಂತ ಮೂರ್ತಿ ಬುದ್ಧ ಇಲ್ಲಿ ನೋಡಿ. ಹಾಂ, ನೀವು ವಿಡಿಯೋ ತೆಗೆದ್ರೆ ಸೈಡ್ ಹೋಗ್ಬೇಡಿ. ಇಲ್ಲಪ್ಪ ಹೋಗಲ್ಲ, ನೀವು ಹೆದರಬೇಡಿ. ಇನ್ನೂ ಇದೆ ರೀ ಮೇಲಿನ ನೋಡಿ ಖುಷಿಯಾಗಿ ವಿಡಿಯೋ ನಡೀತಾ ಇದೆ. ನಡೀಲಿ, ಆಮೇಲೆ ಆಫ್ ಮಾಡಿದ್ವಿ. ಸರಿ, ಇಲ್ಲಿ ಯಾವೊಂದು ಕೇರ್ ಅಂದರೆ ಕೇರ್. ದಿನ ಅಷ್ಟು ಇಲ್ಲಿ ಪದ್ಮಾಂಟಿ ಪುಟ್ಟ ಬಾರ ಬಂದಳಕ ಅಂತೀವಲ್ಲ ಪದ್ಮಾಂಟಿ, ಎಲ್ಲ ಬಂದಳಕ ಹಿಡ್ಕೊಂಡಿದೆ. ಆ ಮರನ ಸಾಯಿಸ್ಬಿಡುತ್ತದು. ಈಗ 90% ಟ್ರೆಕ್ಕಿಂಗ್ ಮುಗಿದಿದೆ. ಉಳಿದದ್ದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.